ಸಿಂಹರಾಶಿಯವರಿಗೆ ನೋಡಿದಾಗ ದೊಡ್ಡ ಯೋಜನೆ ಒಂದನ್ನು ಅಸ್ತಿತ್ವಕ್ಕೆ ತರುವಂಥ ಯೋಜನೆಗೆ ಚಾಲನೆ ಸಿಗುತ್ತೆ ಅಂತ ಒಳ್ಳೆ ವಿಚಾರ. ಸಿಂಹರಾಶಿಯವರಿಗೆ ಅದೊಂದು ದೊಡ್ಡ ವಿಚಾರ. ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರ ಅಂಥವ್ರು, ಅಥವಾ ಇಲ್ಲ ಏನೋ ಒಂದು ಕೆಲಸ ಕಾರ್ಯ ತುಂಬ ದಿವಸದಿಂದ ಕನಸುತ್ತಿರ್ತೀರ, ಅದಕ್ಕೋಸ್ಕರನೇ ಎಷ್ಟೋ ಹಿಂದಿನ ದಿನಗಳಿಂದ ಕೆಲಸ ಮಾಡ್ಕೊಂಬಂದಿರ್ತೀರ. ಆ ಯೋಜನೆ ಅಸ್ತಿತ್ವಕ್ಕೆ ತರಲು ಇವತ್ತು ನೋಡಿ ನೀವು ಮುಂದುವರಿಬೋದು ಅಂತ ಹೇಳ್ತಾ ಇದೆ. ನೀವು ಏನು ತಲೆ ಕೆಡಿಸಿ ಚಿಂತೆ ಮಾಡಿಬಿಡಿ, ಇವತ್ತು ಪ್ರಾರಂಭ ಮಾಡಿ. ನಿಮಗೆ ಏನಾದರೂ ಪ್ರಾರಂಭ, ಅದ್ರ ಬಗ್ಗೆ ಏನೋ ಯೋಚನೆ, ಅದ್ರ ಬಗ್ಗೆ ಬೇಕಾದ ಪತ್ರ ವ್ಯವಹಾರಗಳನ್ನೋ ಅಥವಾ ಏನಾದರೂ ಒಂದು ಯಾರ ಹತ್ರ ಒಟ್ಟಿಗೆ ಮಾತನಾಡುವಂಥದ್ದು ಅದು ಮಾಡಿಕೊಳ್ಳಿ. ನಿಮಗೇನಾಗುತ್ತೆ, ಅದರಿಂದ ಒಳ್ಳೆಯ ಮಾರ್ಗ ಕೂಡ ಗೋಚರ ಆಗುವಂಥದ್ದಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಸಾವಧಾನದಿಂದ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು. ಸಮಾಧಾನವಾಗಿ ಮಾಡ್ಕೊಳ್ಳಿ, ಆರಾಮಾಗಿ ಇರಿ. ಏನು ಕೆಲಸ ಕಾರ್ಯ ಆಗುತ್ತೆ ಅದು ಸ್ವಲ್ಪ ನೋಡ್ಕೋಬೇಕು. ಒಂದು ಸ್ವಲ್ಪ ಅಂದರೆ ಅರ್ಜೆಂಟ್ ಮಾಡಬೇಡಿ ಅಂತ ಹೇಳ್ತಾರೆ. ಕೆಲಸ ಕಾರ್ಯ ಆಗುತ್ತೆ, ಯಾಕೆಂದರೆ ದೊಡ್ಡ ಪ್ರಮಾಣದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸ ಕಾರ್ಯ ಆಗಬೇಕಂದ್ರೆ ಸ್ವಲ್ಪ ನಿಮ್ಮ ಮಾನಸಿಕವಾಗಿ ಸ್ವಲ್ಪ ನಿಮಗೆ ಧೈರ್ಯ ಇರಬೇಕು, ಸಮಾಧಾನ ಇರಬೇಕು ಅಂತ ಹೇಳುತ್ತೆ. ಹಾಗಾಗಿ ನೋಡ್ಕೊಂಡು ಕೆಲಸ ಕಾರ್ಯಗಳು ಸಿಂಹರಾಶಿಯವರು ಮಾಡ್ಕೊಳ್ಬೇಕು.